ಎವ್ರಿವನ್ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಇವತ್ತಿನ ಸಿನಿಮಾ ಅಪ್ಡೇಟ್ಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಎರಡು ಅಪ್ಡೇಟ್. ಒಂದು ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ರಿಲೇಶನ್ಶಿಪ್ ಅಂತ ಇದ್ದಾರೆ, ಅದರ ಬಗ್ಗೆ ಒಂದು ಗಾಸಿಪ್ ಇದೆ. ಅದೇ ರೀತಿ ಪುಷ್ಪ ಬಗ್ಗೆ ಕಲೆಕ್ಷನ್, ಅದೇ ರೀತಿ ಥಿಯೇಟರ್ ವಿಚಾರವಾಗಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಟಿಕೆಟ್ ವಿಚಾರವಾಗಿ ತಿಳಿಸ್ಕೊಡ್ತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ವಿಜಯ್ ದೇವರಕೊಂಡ ರಶ್ಮಿಕಾ ಮಂದಣ್ಣ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತೇಳಿ ಸಾಕಷ್ಟು ಸುದ್ದಿ ಕೂಡ ವೈರಲ್ ಆಗ್ತಾ ಇದೆ. ಬಟ್ ಏನಂದ್ರೆ ಈ ಹಿಂದನೆ ಸುದ್ದಿ ಬಂದಿತ್ತು, ಇನಿಷಿಯಲ್ ಸ್ಟೇಜ್ ಅಂದ್ರೆ ಸ್ಟಾರ್ಟಿಂಗ್ ಗೀತ ಗೋವಿಂದಂ ಅನ್ಸುತ್ತೆ, ಆಗ್ಲಿಂದಾನೆ ರಿಲೇಶನ್ಶಿಪ್ ಇದೆ, ಲವ್ ಇದೆ ಅಂತ ಹೇಳ್ತಾ ಇದ್ರು. ರಶ್ಮಿಕಾ ಕನ್ನಡ ಅಲ್ಲಿ ಮಾಡಿ ರಕ್ಷಿತ್ ಶೆಟ್ಟಿ ಜೊತೆ ಇದೆಲ್ಲ ಆಗಿ ಬಿಟ್ಟೋಗಿರೋದು ಎಲ್ರು ಕೂಡ ಗೊತ್ತು. ಅಲ್ಲಿ ಇದಾದ್ರು ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ, ಒಂದ್ ಒಳ್ಳೆ ಹೆಸರು, ರೆಮ್ಯುನರೇಷನ್ ಪಡ್ಕೊಳ್ತಾ ಇದ್ದಾರೆ. ಅದು ಸದಾ ಕಾಂಟ್ರವರ್ಸಿ ಆಗಿ ಈ ಹಿಂದೆ ಕಾಂಟ್ರವರ್ಸಿಗೆ ಸಿಕ್ಕಾಕೊಂಡಿದ್ರು. ಈಗಲೂ ಕೂಡ ಟ್ರೋಲ್ ಮಾಡ್ತಾ ಇದ್ದಾರೆ, ಕನ್ನಡದಲ್ಲಿ ಮಾತಾಡಲ್ಲ ಅಂತ ಹೇಳಿ. ಅಭಿಮಾನಿಗಳಿಗೆ ಬೇಸರ ಇದ್ದೇ ಇದೆ. ಈಗ ವಿಜಯ್ ದೇವರಕೊಂಡ ನಿಮಗೆ ಗೊತ್ತಿರೋ ಅರ್ಜುನ್ ರೆಡ್ಡಿ, ವಿಜಯ್ ದೇವರಕೊಂಡ ಅವರು ಸಾಕಷ್ಟು ಹಿಟ್ ಫಿಲಮ್ಗಳನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅರ್ಜುನ್ ರೆಡ್ಡಿ ಬಿಟ್ರೆ ಅಂದುಕೊಂಡಷ್ಟು ಬೇರೆ ಫಿಲಮ್ಗಳು ಅಷ್ಟು ಹಿಟ್ ಆಗಿಲ್ಲ. ಅವರಿಬ್ರದ್ದು ಗಾಸಿಪ್ ನಡೀತಾ ಇದೆ, ರಿಲೇಶನ್ಶಿಪ್ ಅಲ್ಲಿ ಇದಾರ ಅಂತ ಹೇಳಿ ಗಾಸಿಪ್ ನಡೀತಾ ಇದೆ. ಈ ಹಿಂದೆ ವಿಜಯ್ ದೇವರಕೊಂಡ ಹೇಳ್ಕೊಂಡಿದ್ರು, ಹುಡುಗಿ ಹೇಗಿರ್ಬೇಕು, ನಮ್ದು ಏನ್ ಎಕ್ಸ್ಪೆಕ್ಟೇಷನ್ ಇರಬೇಕು ಅಂತ ಹೇಳ್ಕೊಂಡಿದ್ರು. ರಶ್ಮಿಕನೇ ಅಂತ ಹೇಳ್ತಾ ಇದ್ರು. ಬಟ್ ಏನಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಫೋಟೋಗಳು ವೈರಲ್ ಆಗಿದ್ದು ಒಟ್ಟಿಗೆ ಇರೋದು. ಬಟ್ ವಿಜಯ್ ದೇವರಕೊಂಡ ಹೇಳಿದ್ಕು ನೆಕ್ಸ್ಟ್ ಈಗ ಒಂದು ಫೋಟೋ ವೈರಲ್ ಆಗಿದೆ. ನಿಮ್ಮ ಇದ್ರಲ್ಲಿ ನೋಡಿರ್ತೀರಾ ಅನ್ಕೋತೀನಿ, ಆಲ್ರೆಡಿ ತಮ್ಲೈನ್ ಅಲ್ಲಿ ಎಲ್ಲೂ ಸೈಡ್ ಅಲ್ಲಿ ನೋಡಿರ್ತೀರಾ, ವೈರಲ್ ಆಗಿದೆ. ಇದರ ನಡುವೆ ಪುಷ್ಪದು ನಿಮ್ಗೆ ಗೊತ್ತಿರೋ ಹಾಗೆ ಪುಷ್ಪ 2 ಪ್ರಮೋಷನ್ ನಡೀತಾ ಇದೆ. ಅಲ್ಲೂ ಕೂಡ ಕ್ವಶನ್ ಕೇಳ್ತಾ ಇದ್ದಾರೆ ಸಾಕಷ್ಟು ಜನ, ನಿಮ್ಮ ಲವ್ ಬಗ್ಗೆ ಹೇಳಿ, ಮದುವೆ ಆಗ್ತೀರಾ, ರಿಲೇಶನ್ಶಿಪ್ ಬಗ್ಗೆ ಹೇಳಿ ಅಂತ. ಅಲ್ಲೂ ಕೂಡ ಅವರು ನಗ್ತಾ ಹೇಳಿದ್ದಾರೆ, ನಿಮಗೆಲ್ಲ ಗೊತ್ತು ಯಾರು ಅಂತ ಹೇಳಿದ್ದಾರೆ. ಇದರ ನಡುವೆ ಫೋಟೋ ಕೂಡ ವೈರಲ್ ಆಗಿದೆ. ಜನ ನೋಡ್ಕೊಬಿಟ್ಟು ಎಲ್ರು ಕೂಡ ಲವಲ್ ಇದಾರೆ ಅಂತ ಹೇಳ್ತಾ ಇದ್ದಾರೆ. ಏನೋ ಮದುವೆ ಆಗ್ತಾರೆ ಅಂತ ಸುದ್ದಿ ಇದೆ, ಇನ್ನೇನು ಮದುವೆ ಆಗ್ತಾರೆ ಅಂತ ಸದ್ಯಕ್ಕೆ ಗೊತ್ತಿಲ್ಲ. ಕೆಲವೊಬ್ರು 5 ವರ್ಷ 4 ವರ್ಷ ರಿಲೇಶನ್ಶಿಪ್ ಅಂತ ಇದ್ದಾರೆ. ಸದ್ಯಕ್ಕೆ ಸುದ್ದಿ ಇರೋದು ವಿಜಯ್ ದೇವರಕೊಂಡ ಅದೇ ರೀತಿ ರಶ್ಮಿಕಾ ಮಂದಣ್ಣ ಅವರು ಲಿವ್ ಇನ್ ನಲ್ಲಿ ಇದ್ದಾರೆ, ಮದುವೆ ಆಗ್ತಾರೆ ಅನ್ನೋ ಸುದ್ದಿ ಸಾಕಷ್ಟು ಕಡೆ ವೈರಲ್ ಆಗಿದೆ. ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿಲ್ಲ. ಸಣ್ಣದಾಗಿ ಇಬ್ರು ಕೂಡ ಗುಟ್ಟನ್ನು ಕೂಡ ಕೊಡ್ತಾ ಇದ್ದಾರೆ. ಅವರಿಬ್ಬರು ಒಟ್ಟಿಗೆ ಇರೋ ಫೋಟೋಗಳು ಎಲ್ಲ ಕೂಡ ವೈರಲ್ ಆಗಿದಾವೆ. ನೋಡಿದ್ರೆ ಹಾಗೆ ಅನಿಸ್ತಾ ಇದೆ. ಸದ್ಯಕ್ಕೆ ಇದು ಇವತ್ತಿನ ಗಾಸಿಪ್. ಎರಡನೇ ಬಂದ್ಬಿಟ್ಟು ಪುಷ್ಪ 2 ಡಿಸೆಂಬರ್ 5 ಎಂದು ಪುಷ್ಪ 2 ರಿಲೀಸ್ ಆಗ್ತಾ ಇದೆ. ಸಾಕಷ್ಟು ಬಿಗ್ ಕ್ರೇಜ್ ಇದೆ. ಟೀಸರ್ ಕೂಡ ಚೆನ್ನಾಗಿ ರೀಚ್ ಆಗಿದೆ. ಸಾಕಷ್ಟು ರಿಚ್ ಆಗಿ ಮಾಡಿದ್ದಾರೆ. ಒಳ್ಳೆ ಬಡ್ಜೆಟ್ ಹಾಕಿ ಮಾಡಿದ್ದಾರೆ. ಅರೌಂಡ್ 400 to 500 crore 600 ಕೋಟಿನ ಎಷ್ಟೋ ಬಡ್ಜೆಟ್ ಇದೆ. ಮೇನ್ ಸುದ್ದಿ. ಹೀಗಾಗಿ ಸಿನಿಮಾಗೆ ಸಾಕಷ್ಟು ಕಾತರ ಇದೆ. ಡಿಸೆಂಬರ್ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇದರ ಬಗ್ಗೆ ನಂತರ ನೋಡೋದಾದ್ರೆ ಸಂಭಾವನೆ ಬಗ್ಗೆ ಸಾಕಷ್ಟು ವೈರಲ್ ಆಗ್ತಾ ಇದೆ. ಆಲ್ ಓವರ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡಿತಾ ಇರೋದು ಅಲ್ಲು ಅರ್ಜುನ್ ಅಂತ ಇದ್ದಾರೆ. ಬರೋಬ್ಬರಿ 300 ಕೋಟಿ ಸಂಭಾವನೆ ಕೂಡ ಪಡಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ವಿಜಯ್ ದಳಪತಿ ಅವರು 295 ಕೋಟಿಯನ್ನು ಪಡ್ಕೊಂಡಿದ್ದಾರೆ ಅಂತ ಸುದ್ದಿ ಇತ್ತು. ಈಗ KVN ಪ್ರೊಡಕ್ಷನ್ ಅಲ್ಲಿ ದಳಪತಿ ಅವರು ಏನೋ 325 ಕೋಟಿ ಅಂತ ಇದ್ದಾರೆ. ಅದೇನು ಕನ್ಫರ್ಮೇಶನ್ ಆಗಿಲ್ಲ, ಮಾತುಕತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಲ್ಲು ಅರ್ಜುನ್ ಅವರು ಪುಷ್ಪ 2 ಸಿನಿಮಾದಲ್ಲಿ 300 ಕೋಟಿ ಸಂಭಾವನೆ ಪಡಿತಾ ಇದ್ದಾರೆ ಅಂತೇಳಿ ಸುದ್ದಿ ಬರ್ತಾ ಇದೆ. ಅದು ಕನ್ಫರ್ಮೇಶನ್ ಆದ್ರೆ ಆಲ್ಮೋಸ್ಟ್ ಕನ್ಫರ್ಮೇಶನ್ ಅಂತ ಇದ್ದಾರೆ. ಆಲ್ ಓವರ್ ಇಂಡಿಯಾಗೆ ನಂಬರ್ 1 ಹೈಯೆಸ್ಟ್ ಪೇಯ್ಡ್ ಆಕ್ಟರ್ ಅಂತ ಹೇಳ್ಬೋದು. ಸೌತ್ ಸಿನಿಮಾದಲ್ಲಿ ಅದು ಅಲ್ಲು ಅರ್ಜುನ್ ಅಂತ ಹೇಳಿ ಸುದ್ದಿ ಬರ್ತಾ ಇದೆ. 300 ಕೋಟಿ ಹೀರೋಗಳಿಗೆ ಕೊಟ್ರೆ ಬಡ್ಜೆಟ್ ಕೂಡ ನಿಮಗೆ ಗೊತ್ತಿರೋಗೆ 600-700 ಕೋಟಿ ಏರುತ್ತೆ. ಆಲ್ರೆಡಿ ಪುಷ್ಪ 2 ರಿಚ್ ಆಗಿ ಮಾಡಿದ್ದಾರೆ. 300-400 ಕೋಟಿ ಬಡ್ಜೆಟ್ ಹೇಳಿದ್ರೆ ಅರೌಂಡ್ 600 to 700 ಕೋಟಿ ಬಡ್ಜೆಟ್ ಆಗಬಹುದು. ಪ್ರಾಬಬ್ಲಿ ರೆಮ್ಯುನರೇಷನ್ ಆ ರೀತಿ ಇರುತ್ತಾ ಅಥವಾ ಶೇರ್ ಇರುತ್ತಾ, ಈಗ ಯಶ್ ಅವರು KGF 2 ತಗೊಂಡ್ರು, ಅದೇ ಶೇರ್ ಇರುತ್ತಾ ಗೊತ್ತಿಲ್ಲ. ಸದ್ಯಕ್ಕೆ ಈ ಸುದ್ದಿ ಬರ್ತಾ ಇದೆ. ನಂತರ ಪುಷ್ಪ 2 1,000 ಕೋಟಿ ಕಲೆಕ್ಷನ್ ಮಾಡುತ್ತಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಗೊತ್ತಿರೋಗೆ ಪ್ರೀ ಕಲೆಕ್ಷನ್ ಸಾಕಷ್ಟು ಆಗಿದೆ, ಅಲ್ಲೇ ರಿಕವರಿ ಮಾಡ್ಕೊಬಿಟ್ಟಿದ್ದಾರೆ ಅಂತ ನಾನೆಲ್ಲ ಆರ್ಟಿಕಲ್ಸ್ಗಳ ನೋಡ್ತಾ ಇದ್ದೆ. ಆಡಿಯೋ ರೈಟ್ಸ್ ಆಗಿರ್ಬೋದು, ಟಿವಿ ರೈಟ್ಸ್, ಡಿಜಿಟಲ್ ರೈಟ್ಸ್ ಆಗಿರ್ಬೋದು, OTT ರೈಟ್ಸ್ ಆಗಿರ್ಬೋದು, ಎಲ್ಲ ಕೂಡ ಪ್ರಮೋಷನ್ ಗಿಮಿಕ್ ಎಲ್ಲ ಮಾಡಿ ಒಳ್ಳೆ ಕಲೆಕ್ಷನ್ ಕೂಡ ಮಾಡ್ತಾರೆ. ಅದು ಪ್ಯಾನ್ ಇಂಡಿಯಾ ಸಿನಿಮಾಗಳು, ಚೆನ್ನಾಗಿರೋ ಸಿನಿಮಾಗಳು ಅಲ್ಲೇ ಪ್ರೀ ಬಿಸ್ನೆಸ್ ಕೂಡ ಆಗ್ತಾರೆ. ಬಟ್ ಕೆಲವೊಂದು ಸಿನಿಮಾಗಳು OTT ಅಂದ್ರೆ ಕೆಲವೊಂದು ಡಿನೇ ಮಾಡ್ಬೋದು. ಲೈಕ್ ಇಂಡಿಯನ್ 2 ಒಳ್ಳೆ ದುಡ್ಡಿಗೆ ನೆಟ್ಫ್ಲಿಕ್ಸ್ ಅವ್ರು ತಗೊಂಡಿದ್ರಂತೆ, ಫ್ಲಾಪ್ ಆಯ್ತು, ಆಗ ಅವರು ಡಿನೇ ಮಾಡ್ತಾ ಇದ್ರು. ಆ ರೀತಿ ಆಗ್ಬೋದು. ಬಟ್ ಚೆನ್ನಾಗಿದ್ರೆ ಡಿಮ್ಯಾಂಡ್ ಕೂಡ ಬರುತ್ತೆ. ಲೈಕ್ ಅಮರನದು ಕೂಡ OTT ರಿಲೀಸ್ ಆಗ್ಬೇಕಿತ್ತು. ತಮಿಳ್ನಾಡು ಅಸೋಸಿಯೇಷನ್ ಅವರು ಪತ್ರ ಬರೆದಿದ್ರು. ಆ ರೀತಿ ಆಗುತ್ತೆ. ಒಟ್ಟಾರೆ ಪ್ರೀ ಬಿಸ್ನೆಸ್ ಕೂಡ ಚೆನ್ನಾಗಿ ಪಡ್ಕೊಂಡಿದೆ. ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇದೆ.
ಅಂತೇಳಿ ರೀಚ್ ಮಾಡ್ಬೋದು ಅಂತ ಕೇಳ್ತಾರೆ. ಒಳ್ಳೆ ಕತೆ ಇದ್ರೆ, ಒಳ್ಳೆ ಕ್ರೇಜ್ ಕೂಡ ಇದೆ, ಒಳ್ಳೆ ಕತೆ ಇದ್ದು ಸಿನಿಮಾ ಚೆನ್ನಾಗಿ ಮಾಡ್ಬೋದು ಅಂದ್ರೆ ಖಂಡಿತ ಒಂದು ಒಳ್ಳೆ ಕಲೆಕ್ಷನ್ ಮಾಡುತ್ತೆ ಅಂತ ಹೇಳ್ಬೋದು. ಮೈನ್ ಆಗಿ ಟಿಕೆಟ್ ಬಗ್ಗೆ ಮಾತಾಡ್ತೀನಿ. ಟಿಕೆಟ್ ಬಂದ್ಬಿಟ್ಟು ತೀರಾ ಹೆಚ್ಚಳ ಮಾಡಿದ್ದಾರೆ, ತೀರಾ ಹೆಚ್ಚಳ. ನಾನು ಆರ್ಟಿಕಲ್ಸ್ ಎಲ್ಲ ನೋಡ್ತಾ ಇದ್ದೆ, ಕೆಲವೊಂದು ಕಡೆ ನಾರ್ಮಲ್ 2D 350 ಅಂತ ಇದ್ದಾರೆ, ಮಾಲ್ಗಳಲ್ಲಿ ಮಿನಿಮಮ್ 650 ಅಂತ ಇದ್ದಾರೆ. ಒಟ್ಟಾರೆ ಒಳ್ಳೆ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಅವರು ಅಲ್ಲು ಅರ್ಜುನ್ಗೆ 300 ಕೋಟಿ ಕೊಟ್ಟು ಬಡ್ಜೆಟ್ ನ 350 ಕೋಟಿ ಕೊಟ್ಟು ಮಾಡ್ಬಿಟ್ಟು ಇವರು ಪಕ್ಕ ತಲೆ ಓಡಿಸಿ ಯೋಚನೆ ಮಾಡ್ತಾರೆ 1000 ಕೋಟಿ ಆದ್ರೆ ಮಾಡ್ಕೋಬೇಕು ಅಂತ. ಮೇನ್ ಬಂದ್ಬಿಟ್ಟು ಫಸ್ಟ್ 2 ವೀಕು ಅಥವಾ ಫಸ್ಟ್ ಮಂತ್ ಮೇನ್ ಆಗಿ ಫಸ್ಟ್ 2 ವೀಕು ಮೈನು ಅದೊಂದ್ಬಿಟ್ಟು ತೀರಾ ಪ್ರೊಡ್ಯೂಸರ್ಗೆ ಹೋಗುತ್ತೆ. ಆಮೇಲೆ ಅದೇನೋ ಇರುತ್ತೆ ಅಂತ ಕೇಳ್ಪಟ್ಟೆ. ಐನಾಕ್ಸ್ ಮಾಲ್ಗಳಲ್ಲೇ ಬೇರೆ ರೀತಿ, ಅದೇ ರೀತಿ ಥಿಯೇಟರ್ ಅಲ್ಲೇ ಬೇರೆ ರೀತಿ ಇರುತ್ತೆ. ಯಾವ ರೀತಿ ಅಂದ್ರೆ ಅಲ್ಲಿ ಪರ್ಸೆಂಟೇಜ್ ವೈಸ್ ಇರುತ್ತೆ ಐನಾಕ್ಸ್ಗಳ ಮಾಲ್ಗಳಲ್ಲಿ. ಆದರೆ ಸಿಂಗಲ್ ಥಿಯೇಟರ್ಸ್ಗಳಲ್ಲೆಲ್ಲ ಸ್ಟಾರ್ಟಿಂಗ್ 2 ವೀಕ್ ಬಂದ್ಬಿಟ್ಟು ಫುಲ್ ರೆಮ್ಯುನರೇಷನ್ ಟು ಪ್ರೊಡ್ಯೂಸರ್ ಅಂಡ್ ಮೂವಿ ಟೀಮ್ಗೆ, ನೆಕ್ಸ್ಟ್ ಇಂತಿಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ. ಆಫ್ಟರ್ 1 ಮಂತ್ ಬಂದ್ಬಿಟ್ಟು ಸಂಪೂರ್ಣವಾಗಿ ಥಿಯೇಟರ್ಗೆ ಅಂತ ಇರುತ್ತಂತೆ. ಆ ರೀತಿ ಸುದ್ದಿಗಳು ಇದ್ದಾವೆ. ಅದು ವಿತರಕರ ಮೇಲೆ ಡಿಪೆಂಡ್, ಕೆಲವೊಂದು ಸ್ಟೇಟ್ ವೈಸ್ ಡಿವೈಡ್ ಆಗುತ್ತೆ, ಗೊತ್ತಿಲ್ಲ. ಒಟ್ಟಾರೆ ಪ್ರೈಸ್ ಬಂದ್ಬಿಟ್ಟು ತೀರಾ ಹೈ ಆಯಿತು. 350 ಅಂತ ಇದ್ದಾರೆ, ಮಾಲ್ಗಳಲ್ಲಿ 650. ಹೇಳೋರು ಕೇಳೋರು ಇಲ್ಲ. ಗೋಟ್ ಫಿಲಮ್ ಕೂಡ ಬಂತು, ಅದು ಕೂಡ ಸೇಮ್. ವಿಜಯ್ ದಳಪತಿಗೆ ಎಷ್ಟೋ 250-300 ಕೋಟಿ ಕೊಟ್ಟಿದ್ರಂತೆ. ಅದು ಬಡ್ಜೆಟ್ ಜಾಸ್ತಿ ಆಯಿತು, ಕಲೆಕ್ಷನ್ ಆಯಿತು. ಬಟ್ ಅಲ್ಲಿ ಕೂಡ ಬೇಕಾಬಿಟ್ಟು ಏರಿಸಿದ್ರು. ಮಾಲ್ಗಳಲ್ಲಿ 1000-2000 ರೂಪಾಯಿ ಇತ್ತು. ಪುಷ್ಪ 2ಗಳಲ್ಲಿ ಮೊದಲೇ ಇನಿಷಿಯಲೇ ಜಾಸ್ತಿ ಮಾಡಿದ್ದಾರೆ, ಆದರೆ ಮಾಲ್ಗಳಲ್ಲಿ ಹೆವಿ ಇರುತ್ತೆ. ಇದರ ನಡುವೆ ಕರ್ನಾಟಕ ಫಿಲಂ ಬೋರ್ಡ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ವಾಣಿಜ್ಯ ಮಂಡಳಿ ವಿರೋಧ ಮಾಡ್ತಾ ಇದ್ರು. ನಾವು ಪುಷ್ಪ 2 ಅದೇ ಕಾರಣಕ್ಕೆ ರಿಲೀಸ್ ಮಾಡಕ್ ಬರೋದಿಲ್ಲ, ಬೇರೆ ಭಾಷೆಯಿಂದ ಬರ್ತಾರೆ, ಹೆವಿ ಬಡ್ಜೆಟ್ ಹಾಕ್ತಾರೆ, 300 ಕೋಟಿ ಎಲ್ಲ ರೆಮ್ಯುನರೇಷನ್ ಪಡ್ಕೊಳ್ತಾರೆ. ಇಲ್ಲಿ ಬಂದು ಇಲ್ಲಿ ಸಾಕಷ್ಟು ಹೆಚ್ಚಳ ಮಾಡಿ ಆತಂಕ ಮಾಡ್ತಾರೆ, ಒಳ್ಳೊಳ್ಳೆ ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ ಅಂತ ಆರೋಪ ಮಾಡಿದ್ರು. ಬಿಡಲ್ಲ, ನಾವು ರಿಲೀಸ್ ಹಾಕಿ ಬಿಡಲ್ಲ ಅಂತ ಮಾಡಿದ್ರು. ಸದ್ಯಕ್ಕೆ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಥಿಯೇಟರ್ ಲಿಸ್ಟ್ಗಳೆಲ್ಲ ಬರ್ಬೇಕಾಗತ್ತಲ್ಲ, ಹಾಗೇನಾದ್ರು ಸಿನಿಮಾ ಮಂಡಳಿಯವರು ಏನಾದ್ರು ವಿರೋಧ ವ್ಯಕ್ತಪಡಿಸ್ತಾರೆ ಅಂತ ಕಾಯ್ದು ನೋಡ್ಬೇಕಾಗುತ್ತೆ. ಒಟ್ಟಾರೆ ರೀತಿ ಆಗಿದೆ. ತಮಿಳ್ನಾಡಲ್ಲಿ ರೂಲ್ಸ್ ಇದೆ, ಏನಂದ್ರೆ ಇಂತಿಷ್ಟೇ ಲಿಮಿಟ್ ಮಾಡಬೇಕು ಅಂತ. ಕರ್ನಾಟಕದಲ್ಲಿ ವಿಪರ್ಯಾಸ ಅಂದ್ರೆ ಸರ್ಕಾರದಲ್ಲಿ ಯಾವುದೇ ರೀತಿ ರೂಲ್ಸ್ಗಳು ಇಲ್ಲ, ಇಂತಿಷ್ಟೇ ಲಿಮಿಟ್ ಮಾಡಬೇಕು ಅಂತ. ಆ ರೀತಿ ಲಿಮಿಟ್ ಮಾಡೋದು ಉತ್ತಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಹೇಳ್ತಾರೆ, ಅವ್ರ ಇಷ್ಟ ಎಷ್ಟಾದ್ರು ಮಾಡ್ಲಿ, ಜನ ಇಷ್ಟ ಇದ್ರೆ ಬರ್ತಾರೆ, ಇಲ್ಲ ಅಂತಾರೆ ಒಂದು ಕಡೆ. ಇನ್ನೊಂದು ಕಡೆ ಹೇಳ್ತಾರೆ, ಈ ರೀತಿ ಬೇಕಾಬಿಟ್ಟಿ ಮಾಡಿದ್ರೆ ಲಾಸ್ ಆಗುತ್ತೆ. ಕನ್ನಡ ಫಿಲಮ್ ಕಡಿಮೆ ರಿಲೀಸ್ ಮಾಡಿ ಅವರು ಇದು ಬೇರೆ ಬೇರೆ ಭಾಷೆ ಫಿಲಮ್ಗಳನ್ನ ಈ ರೀತಿ ಕಾಸ್ಟ್ಲಿಗೆ ಮಾಡ್ತಾರೆ. ಮಾಲ್ಗಳಲ್ಲಿ 1000-2000 ರೂಪಾಯಿ ಇರುತ್ತೆ. ಒಂದು ಫ್ಯಾಮಿಲಿ ಅವರು ಒಂದು 6 ಜನ 7 ಜನ ಬರ್ಬೇಕಂದ್ರೆ 15-20 ಸಾವಿರ ಅಂದ್ರೆ ಬರೋಬ್ಬರಿ 1 ತಿಂಗಳ ಸ್ಯಾಲ್ರಿನೇ ಒಡಿಸಾಗುತ್ತೆ. ಈ ರೀತಿ ಆತಂಕ ಆಗಿದೆ. ಫಸ್ಟ್ 2 ವೀಕು 3 ವೀಕು ಬುದ್ಧಿವಂತರಾಗಿರೋ ಥಿಯೇಟರ್ ಅವರು. ಈಗ ಬೇರೆ ತರಣಗಳು ಕೂಡ ಫಸ್ಟ್ ವೀಕ್ ನಾನು ನೋಡಿದಾಗ 200-250 ಇತ್ತು. ನಾರ್ಮಲ್ ಥಿಯೇಟರ್ಗಳಲ್ಲಿ ಕೂಡ 200 ಇತ್ತು, ಕೆಲವೊಂದು ಕಡೆ 150 ಇರ್ತದೆ. ಸ್ವಲ್ಪ ಒಂದು ಲೆವೆಲ್ ಥಿಯೇಟರ್ಗಳಲ್ಲಿ 200-250 ಇತ್ತು. ನೆಕ್ಸ್ಟ್ ವೀಕ್ ಹೋಗ್ತಾ 150 ಮಾಡಿದ್ರು. ಆ ರೀತಿ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಫಸ್ಟ್ ವೀಕ್ ನಿಮಗೆ ಗೊತ್ತಿರಾಗ ಎಲ್ಲ ಕಡೆ ಬೂಮ್ ಮಾಡ್ತಾರೆ, ಹೆಚ್ಚಿಗೆ ಮಾಡ್ತಾರೆ. ಇದು ಪುಷ್ಪ 2 ಅದೇ ರೀತಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಈಗ ಸ್ಟಾರ್ಟಿಂಗ್ 350 ಅಂತ ಇದ್ದಾರೆ. ಥಿಯೇಟರ್ ಇದು ಟಿಕೆಟ್ ಬಹಳ ದುಬಾರಿ ಆಯಿತು. ಇದನ್ನು ಸಿನಿಮಾ ಮಂಡಳಿ ಬಂದ್ಬಿಟ್ಟು ವಿರೋಧ ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಬಟ್ ಕರ್ನಾಟಕದಲ್ಲಿ ಆ ರೀತಿ ನಿಯಮ ತರಬೇಕು ಸರ್ಕಾರದವರು, ಸಹಾಯ ಆಗುತ್ತೆ. ಈ ರೀತಿ ಇಷ್ಟ ಬಂದಂಗೆ ಇಷ್ಟ ಬಂದಷ್ಟು ಟಿಕೆಟ್ನ ಕಲೆಕ್ಷನ್ ಮಾಡಿ, ಇಷ್ಟ ಬಂದಷ್ಟು ದುಡ್ಡನ್ನ ಹಾಕಿ ಅವರು ಒಳ್ಳೆ ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಕನ್ನಡ ಸಿನಿಮಾಗಳು ನೋಡಲ್ಲ ಜಾಸ್ತಿ, ಪರಭಾಷೆ ಸಿನಿಮಾಗಳನ್ನು ಜಾಸ್ತಿ ನೋಡ್ತಾರೆ. ಬಟ್ ಅವರವರ ಇಷ್ಟ ಅಂದ್ರೂ ಕೂಡ ಕನ್ನಡ ಸಿನಿಮಾಗಳಿಗೆ ಸಿಗ್ಬೇಕು, ಪ್ರಶಂಸೆ ಸಿಗ್ಬೇಕು. ಆ ರೀತಿ ಫೀಸ್ನ ಇದನ್ನ ಮಾಡೋದಕ್ಕೆ ಆಗುತ್ತೆ. ಸರ್ಕಾರಗಳು ನಿರ್ಧಾರ ತೆಗೆದುಕೊಳ್ಬೇಕು. ತಮಿಳ್ನಾಡು ಆಲ್ರೆಡಿ ಮಾಡಿದಾರಂತೆ, ನಾನು ಕೂಡ ನೋಡಿದೆ. ತಮಿಳ್ನಾಡಲ್ಲಿ ಲಿಮಿಟ್ ಇದೆ, ಬೇಕಾದ್ರೆ ನೀವು ಬುಕ್ ಮೈ ಶೋ ಅಲ್ಲಿ ತಮಿಳ್ನಾಡು ಅಂತ ಹೊಡೆದ್ಬಿಟ್ಟು ನೋಡಿ. ಅದು ಒಳ್ಳೆ ಡಿಸಿಷನ್ ಆಗಿದೆ, ಯಾಕಂದ್ರೆ ಎಲ್ಲರೂ ಕೂಡ ಸಿನಿಮಾ ಇದು ಮಾಡಬೇಕು ಅಂತ. ತಮಿಳ್ನಾಡು ಬೇರೆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸಿನಿಮಾ ಇದೆ, ಇಲ್ಲೂ ಬೇರೆ ಸಿನಿಮಾ ಇದೆ. ಅಲ್ಲಿ ಜಾಸ್ತಿ ಜನ ನೋಡ್ಬೋದು, ಸ್ವಲ್ಪ ಕಡಿಮೆ ಜನ ನೋಡಿದ್ರು ಕೂಡ ಇಲ್ಲಿ ಬೇರೆ ಬೇರೆ ಭಾಷೆಯವರು ಜಾಸ್ತಿ ಜನ ಇದ್ದಾರೆ. ಇಷ್ಟೆಲ್ಲ ಫ್ಯಾಕ್ಟರ್ಗಳು ಕೂಡ ಮ್ಯಾಟರ್ ಆಗುತ್ತೆ. ಆ ರೀತಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಟಿಕೆಟ್ ಪ್ರೈಸ್ ಚೇಂಜ್ ಮಾಡೋ ಲಿಮಿಟ್ ಇಡಬೇಕಾ ಬೇಡವಾ? ಈ ರೀತಿ ಪರಭಾಷಾ ಸಿನಿಮಾಗಳು ಈ ರೀತಿ ಬಂದ್ಬಿಟ್ಟು 250-500 ರೂಪಾಯಿ ಮಾಲ್ಗಳಲ್ಲಿ 2000-3000ವರೆಗೂ ಮಾಡಿಕೊಂಡು ಕಲೆಕ್ಷನ್ ಮಾಡೋದು ಸರಿನಾ ಇಲ್ವಾ ಅಂತ ಕೇಳಿ. ತಮಿಳ್ನಾಡಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪ್ರೊಟೆಸ್ಟ್ ಕೂಡ ನಡೀತು. ನಾವು ಸಿನಿಮಾ ರಂಗನ ಸ್ಟಾಪ್ ಮಾಡ್ತೀವಿ, ಶೂಟಿಂಗ್ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ರು. ರೀಸನ್ ನಿಮಗೆ ಗೊತ್ತು ಆಲ್ರೆಡಿ. ಅಲ್ಲಿ ದುಬಾರಿ ಆಗಿದೆ. ಆಕ್ಟರ್ಗಳೇ 100 ಕೋಟಿ 200 ಕೋಟಿ 300 ಕೋಟಿಗೆ ಬೆಲೆ ಎಲ್ಲ ಅಷ್ಟು ತಗೊಳ್ತಾ ಇದ್ದಾರೆ. ಹಂಗಾಗಿ ಅಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿ ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ರು, ರೆಮ್ಯುನರೇಷನ್ ಇದು ಮಾಡಿ ಅಂತ. ಮಲಯಾಳಂನಲ್ಲಿ ಕೂಡ ಆ ರೀತಿ ಇಶ್ಯೂ ಬಂತು. ಕರ್ನಾಟಕದಲ್ಲಿ ಕೂಡ ಮಾಡ್ತೀವಿ ಅಂತ ಕರ್ನಾಟಕದಲ್ಲಿ ಆ ರೀತಿಗೆ ಹೆಚ್ಚು ರೆಮ್ಯುನರೇಷನ್ ಪಡ್ಕೊಳ್ಳೋದಿಲ್ಲ, ಆ ರೀತಿಗೆ ಇದು ಆಗೋದಿಲ್ಲ. ಕರ್ನಾಟಕ ಒಂದು ಲಿಮಿಟೆಡ್ ಸ್ಟ್ಯಾಂಡರ್ಡ್ ಇದೆ. ಬಟ್ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಎಷ್ಟು KGF ಲೆವೆಲ್ ಅಲ್ಲೆಲ್ಲ ಹೋದ್ರೆ ನಿಮ್ಗೆ ಗೊತ್ತಿರೋಗೆ 1000 ಕೋಟಿ ಇದಾಗಿದೆ. ಬಟ್ ನಮ್ಮ ಮಾರ್ಕೆಟ್ ನಮ್ಮ ಸಿನಿಮಾದಲ್ಲಿ ನೋಡ್ಬೋದು ಲಿಮಿಟ್ ಇದೆ. ಫಾರ್ ಎಕ್ಸಾಂಪಲ್ ಬರೀ ತಿರಣಗಲ್ಲು ಅರೌಂಡ್ ಫಸ್ಟ್ ವೀಕ್ 30-35 ಕ್ರೋರ್ಸ್ ಅಂತ ಇದ್ದಾರೆ.
ಬಗೀರ 35 ಕೋಟಿ ಅಂತ ಇದ್ದಾರೆ, ಅಷ್ಟಕ್ಕೆ ಸ್ಟಾಪ್ ಮಾಡಿದ್ದಾರೆ. ಈಗ ಭೈರತಿ ಪ್ಯಾನ್ ಇಂಡಿಯಾ ಬರ್ತಾ ಇದೆ, ತೆಲುಗು ರೀತಿ ತಮಿಳಲ್ಲಿ, ನೋಡೋಣ ಏನಾಗುತ್ತೆ ಅಂತ. ಬಗೀರ ಕೂಡ ಆಲ್ರೆಡಿ OTT ರಿಲೀಸ್ ಮಾಡಿದ್ದಾರೆ. 18 ಕೋಟಿ ಬಜೆಟ್ ಆಗಿದೆ, 35-36 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಡಬಲ್ ಆಯ್ತು, ಅಲ್ಲಿಗೆ ಸ್ಟಾಪ್ ಮಾಡಿದ್ರು. ನೆಟ್ಫ್ಲಿಕ್ಸ್ ಕೂಡ ಬೇಗ ರಿಲೀಸ್ ಮಾಡಿದ್ರು, ನೆಟ್ಫ್ಲಿಕ್ಸ್ ಅಲ್ಲಿ ಬೇಗ ತೆಗೆದುಕೊಂಡಿದ್ದಾರೆ. ಈ ರೀತಿ ಕೆಲವೊಂದು ಅಂಶಗಳು ಮ್ಯಾಟರ್ ಆಗುತ್ತೆ. ಅಮರನ್ ಕೂಡ ಅದೇ ರೀತಿ ಆಯ್ತು, ಅಲ್ಲಿ 300 ಕೋಟಿ ಆದ್ಮೇಲೆ ನೆಟ್ಫ್ಲಿಕ್ಸ್ ಪುಷ್ ಮಾಡಿದ್ರು ನೆಕ್ಸ್ಟ್ ವೀಕ್ಗೆ. ಈ ರೀತಿ ಆಗುತ್ತೆ. ಈಗ ನೀವು ಥಿಯೇಟರ್ ಅಲ್ಲಿ ಲಿಮಿಟೇಷನ್ ಇಡೋದು, ಇಂತಿಷ್ಟು ಟಿಕೆಟ್ ಮಾಡಬೇಕು ಅನ್ನೋದು ಸರಿನಾ, ಅಥವಾ ಇಷ್ಟ ಬಂದಂಗೆ ಮಾಡೋದು ಸರಿನಾ ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ. ಬಟ್ ಬೇರೆ ಬೇರೆ ತಮಿಳ್ನಾಡಲ್ಲೆಲ್ಲ ಮಾಡಿದ್ದಾರೆ, ಅದು ಒಳ್ಳೇದಾಗುತ್ತೆ. ಲಿಮಿಟೇಷನ್ ಇಡಬೇಕು, ಇಲ್ಲಾಂದ್ರೆ ದುಬಾರಿ ಫೀಸ್ನ ಮಾಡ್ತಾರೆ. ಏನೇ ಆಗಲಿ ದುಡ್ಡು ಕೊಟ್ಟು ನೋಡೋದು ಜನರೇ ಡಿಸೈಡ್ ಮಾಡಬೇಕು ಹೋಗ್ಬೇಕಾ ಬೇಡವಾ ಅಂತ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮಾಡ್ತಾ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.